ನಾವು ಎಲ್ಲರೂ ಮನೆಯಲ್ಲೂ ಗೋಡೆ ಗಡಿಯಾರನ ಹಾಕಿರ್ತೀವಿ. ಗೋಡೆ ಗಡಿಯಾರದ ಬಗ್ಗೆ ಒಂದಷ್ಟು ವಿಷಯನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲಿ ಹಾಕಬೇಕು, ಯಾವ ರೀತಿ ಇಟ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಸ್ಕಿಪ್ ಮಾಡಿದ್ರೆ ಕೆಲವೊಂದು ಇನ್ಫಾರ್ಮೇಷನ್ ಮಿಸ್ ಆಗುತ್ತೆ. ಹಾಗಾಗಿ ನಾವು ಎಲ್ಲರೂ ಮನೆಯಲ್ಲೂ ಒಂದೊಂದು ಗೋಡೆ ಗಡಿಯಾರನ ಹಾಕಿರ್ತೀವಿ. ನಾವು ಗೋಡೆ ಗಡಿಯಾರನ ಎಲ್ಲ ಹಾಕ್ತೀವಿ ಅಂದರೆ, ನಮಗೆ ಮೊಳೆ ಎಲ್ಲಿರುತ್ತೋ, ಎಲ್ಲ ಹಾಕಿದ್ರೆ ನಮಗೆ ಕೂತ್ಕೊಂಡಾಗ ಎಲ್ಲ ಕಡೆಯೂ ಕಾಣಿಸುತ್ತೋ, ಎಲ್ರಿಗೂ ಕಾಣಿಸೋ ಥರ ಗೋಡೆ ಗಡಿಯಾರನ ಹಾಕಿರ್ತೀವಿ. ಆದರೆ ಗೋಡೆ ಗಡಿಯಾರನ ನಾವು ಎಲ್ಲಂದರಲ್ಲಿ ಯಾವ ದಿಕ್ಕಿಗೆ ಅಂದರೆ ಆ ದಿಕ್ಕಿಗೆ ಹಾಕಬಾರ್ದು. ಅದಕ್ಕೆ ಅಂತ ವಾಸ್ತು ಪ್ರಕಾರ ಯಾವ ದಿಕ್ಕಿಗೆ ಹಾಕಬೇಕು, ಯಾವ ರೀತಿ ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕೆ ಹಾಕಬೇಕು ಅಂದರೆ, ಗೋಡೆ ಗಡಿಯಾರದಿಂದನೂ ಕೂಡ ನಮಗೆ ಪಾಸಿಟಿವ್ ಮತ್ತು ನೆಗೆಟಿವ್ ವೈಬ್ ಸಿಗುತ್ತೆ. ಅಂದರೆ ಧನಾತ್ಮಕ ಎನರ್ಜಿ, ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಕೂಡ ಆಗುತ್ತೆ. ವಾಸ್ತು ಪ್ರಕಾರ ನಾವು ಕೆಲವೊಂದು ವಸ್ತುಗಳನ್ನ ಒಂದು ಕಡೆ ಇಟ್ಟರೆ ಒಳ್ಳೆಯದಾಗುತ್ತೆ, ಇನ್ನು ಕೆಲವೊಂದು ಕಡೆ ಇಟ್ಟರೆ ಅದರಲ್ಲೂ ಕೂಡ ನೆಗೆಟಿವ್ ಎನರ್ಜಿ ಪಾಸ್ ಆಗೋ ರೀತಿ ಇರುತ್ತೆ. ಗಡಿಯಾರದಲ್ಲೂ ಕೂಡ ಅದೃಷ್ಟ ಬರುತ್ತೆ ಮತ್ತು ಸಂತೋಷನ ತರುತ್ತೆ. ಮನೆಯಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ತಡೆ ಹಿಡಿದು ನಮಗೆ ಕಾರ್ಯಗಳಲ್ಲಿ ಎಲ್ಲ ಕಾರ್ಯಗಳಲ್ಲೂ ಸುಗಮವಾಗಿ ಆಗೋ ರೀತಿ ಇರುತ್ತೆ. ಇನ್ನು ಕೆಲವೊಂದು ಕಡೆ ಇಟ್ಟರೆ ನಮಗೆ ಜಗಳ, ಕಲಹ ಆ ಥರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವ ದಿಕ್ಕಲ್ಲಿ ಹಾಕಬೇಕು ಅಂತ ಹೇಳ್ತೀನಿ ಬನ್ನಿ. ವಾಸ್ತು ಪ್ರಕಾರ ಗೋಡೆ ಗಡಿಯಾರನ ಪೂರ್ವ, ಪಶ್ಚಿಮ ಮತ್ತು ಉತ್ತರ ದಿಕ್ಕುಗಳಲ್ಲಿ ಇಡ್ಬೋದು. ಇದು ಒಳ್ಳೆಯದು. ದಕ್ಷಿಣ ದಿಕ್ಕು ಗೋಡೆ ಗಡಿಯಾರಕ್ಕೆ ಸೂಕ್ತವಾದದ್ದಲ್ಲ. ನಿಮಗೇನಾದರೂ ಪೂರ್ವ ಅಥವಾ ಉತ್ತರ ದಿಕ್ಕುಗಳಲ್ಲಿ ನಿಮಗೆ ಗಡಿಯಾರನ ಹಾಕೋಕ್ಕೆ ಜಾಗ ಇಲ್ಲ ಅಂದಾಗ ಮಾತ್ರ ನೀವು ಪಶ್ಚಿಮ ದಿಕ್ಕನ್ನು ಕೂಡ ಆರಿಸ್ಕೋಬೋದು. ಯಾಕಂದರೆ ಪಶ್ಚಿಮ ಕೂಡ ಒಳ್ಳೆಯದು ಅಂತ ಹೇಳಿದ್ದೀವಿ. ಬಟ್ ಪೂರ್ವ ಮತ್ತು ಉತ್ತರ ಎರಡು ದಿಕ್ಕುಗಳಲ್ಲಿ ಹಾಕಬೇಕು. ಅದು ಎರಡಲ್ಲೂ ಸಿಗಲಿಲ್ಲ ಅಂದಾಗ ಮೂರನೇದು ಪಶ್ಚಿಮ ದಿಕ್ಕು. ಆದರೆ ದಕ್ಷಿಣ ದಿಕ್ಕಿಗೆ ಮಾತ್ರ ಹಾಕಲೇಬಾರ್ದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನಾವು ರೂಮ್ಗಳಲ್ಲಿ ಹಾಕಿರ್ತೀವಿ. ರೂಮ್ಗಳಲ್ಲಿ ಹಾಕಬೇಕಂದ್ರೆ ಹಾಸಿಗೆಯಿಂದ ಸ್ವಲ್ಪ ದೂರ ಇರಬೇಕು. ಅಂದರೆ ಮಂಚ ಏನು ಹಾಕಿರ್ತೀವಿ ಅಲ್ಲಿಂದ ಸ್ವಲ್ಪ ದೂರ ಇರಬೇಕು. ಯಾಕಂದರೆ ಗೋಡೆ ಗಡಿಯಾರದಲ್ಲಿ ಮುಂದೆ ಗ್ಲಾಸ್ನ ಅಳವಡಿಸಿರ್ತಾರೆ. ಗ್ಲಾಸಲ್ಲಿ ಏನಿರುತ್ತೆ ಅಂದರೆ, ನಾವೇನು ಮಾಡ್ತೀವೋ, ನಾವು ಕೂತಿರೋದು ಅದೆಲ್ಲ ಪ್ರತಿಬಿಂಬ ಬರುತ್ತೆ. ನಾವು ರೂಮಲ್ಲಿ ಮಲಗಿರೋ ಮಂಚ ಗೋಡೆ ಗ್ಲಾಸ್ಗೆ ಕಾಣಿಸ್ಬಾರ್ದು ಅಂತ ಹೇಳ್ತೀವಿ. ಅದೇ ರೀತಿ ಗೋಡೆ ಗಡಿಯಾರದಲ್ಲೂ ಕೂಡ ಗ್ಲಾಸ್ ಹಾಕಿರೋದ್ರಿಂದ ಅದು ಮಂಚದಲ್ಲಿ ನಾವು ಕೂತಿರೋದು, ಮಲಗಿರೋದು ಅದು ಯಾವುದೂ ಕಾಣಿಸ್ಬಾರ್ದು. ಹಾಗಾಗಿ ಅದು ಕಾಣಿಸ್ತಿರೋ ರೀತಿ ಸ್ವಲ್ಪ ಮಂಚದಿಂದ ದೂರ ಇರೋ ರೀತಿ ಹಾಕಬೇಕು. ಆಮೇಲೆ ಗೋಡೆ ಗಡಿಯಾರನ ಬಾಗಿಲ ಮೇಲೆ ಹಾಕಿರ್ತೀವಿ, ಆ ರೀತಿ ಯಾವುದೇ ಕಾರಣಕ್ಕೂ ಹಾಕಬಾರ್ದು. ಗೋಡೆ ಗಡಿಯಾರ ಅಕಸ್ಮಾತು ಕೆಲಸ ಮಾಡ್ತಿದ್ದ ಅಂದರೆ ನಿಂತೋಗ್ಬಿಟ್ಟಿರುತ್ತೆ. ನಿಂತೋದಾಗ ಅಂಗಡಿ ಹೋದಾಗ ತರೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. ಅಕಸ್ಮಾತ್ 2-3 ಕಡೆ ಹಾಕಿದಾಗ ರೂಮ್ಗಳಲ್ಲಿ ಹಾಕ್ಕೊಂಡಿರ್ತೀವಿ. ಹಾಲಲ್ಲಿ ಇದೆಯಲ್ಲ ಬಿಡು, ಕೈಯಲ್ಲೂ ವಾಚ್ ಹಾಕಿರ್ತೀವಿ, ಮೊಬೈಲಲ್ಲಿ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಆಗ್ಬಿಡ್ತೀವಿ. ಆ ಥರ ಮಾಡಬಾರ್ದು. ನಮ್ಮ ಕೈ ಕಟ್ಕೊಳ್ಳೋ ವಾಚ್ ಆಗಿರ್ಬೋದು ಅಥವಾ ಗೋಡೆ ಗಡಿಯಾರ ಆಗಿರ್ಬೋದು, ಯಾವುದೇ ಗಡಿಯಾರಗಳು ಆದ್ರೂ, ಯಾವುದೇ ಥರ ವಾಚ್ ಆದ್ರೂ ಕೂಡ ನಿಂತಿರಬಾರ್ದು. ಅದು ನಿಂತಿದ್ರೆ ಹಣದ ಫ್ಲೋ ಕೂಡ ನಿಂತುಬಿಡುತ್ತೆ, ಹಣದ ಹರಿವು ಕೂಡ ನಿಂತೋಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದು ಯಾವುದೇ ಕಾರಣಕ್ಕೂ ನಿಂತಿರೋ ಗಡಿಯಾರಗಳನ್ನ ಮನೇಲಿ ಇಟ್ಕೋಬಾರ್ದು. ಅಕಸ್ಮಾತ್ ನಿಮಗೆ ಜಾಸ್ತಿ ಗಡಿಯಾರಗಳಾಗಿದೆ ಅಂದಾಗ ಅದನ್ನು ವೇಸ್ಟ್ ಮಾಡಿ. ಮನೇಲಿ ಕೂಡ ಇಟ್ಕೋಬೇಡಿ. ಅದನ್ನು ವೇಸ್ಟ್ ಮಾಡಿದ್ರಾಯ್ತು ಅಂತ ಅಟ್ಟಗಿಟ್ಟಗಳಲ್ಲಿ ಇಡೋ ಕೆಲಸ ಮಾಡಬೇಡಿ. ಅದನ್ನು ಮನೆಯಿಂದ ಹೊರಗಡೆ ಹಾಕ್ಬಿಡಿ. ಆಮೇಲೆ ಗೋಡೆ ಗಡಿಯಾರ ನಾವು ಮೇಲೆ ಹಾಕಿರ್ತೀವಿ. ಕೆಲವೊಂದು ಸರಿ ಕ್ಲೀನ್ ಮಾಡ್ಬೇಕಾದ್ರೆ ಅದಕ್ಕೆ ಸಿಗೋಕ್ಕಲ್ಲ, ಬಿಡೋ ಇನ್ನೊಂದಿನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗ್ಬಿಡಿದ್ವಿ. ಯಾವುದೇ ಕಾರಣಕ್ಕೂ ಗೋಡೆ ಗಡಿಯಾರದ ಮೇಲೆ ಧೂಳು ಕೂರಬಾರ್ದು. ಕೈಯಲ್ಲಿ ಕಟ್ಟಿರೋ ವಾಚ್ ಅಂತೂ ಯಾವಾಗಲೂ ಧೂಳು ಕೂರಿಸಲ್ಲ, ಒರೆಸ್ಕೊಂಡಿರ್ತೇವೆ, ಅದು ಕ್ಲೀನಾಗೇ ಇರುತ್ತೆ. ಬಟ್ ಗೋಡೆ ಗಡಿಯಾರ ಮೇಲಿರೋದ್ರಿಂದ ಅದರಲ್ಲಿ ಧೂಳು ಕೂತ್ಕೊಂಡ್ರೆ ಹಾಗೆ ಬಿಡೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಎಡ್ಸಲ್ಲ ಅನ್ನೋ ಕಾರಣಕ್ಕೆ. ಆದರೆ ಹಾಗೆ ಮಾಡಬಾರ್ದು. ವಾರದಲ್ಲಿ ಒಂದು ದಿನನಾದರೂ ಅದನ್ನು ಕ್ಲೀನ್ ಮಾಡಿ ಸ್ವಚ್ಛವಾಗಿ ಇಟ್ಕೋಬೇಕು. ಅಕಸ್ಮಾತ್ ನೀವು ಹಾಗೇನಾದರೂ ಇಟ್ಕೊಂಡ್ರೆ ಮನೇಲಿ ಜಗಳ ಆ ಥರದ್ದೇನಾದರೂ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಅದನ್ನು ನೀಟಾಗಿ ಇಟ್ಕೋಬೇಕು. ಗೋಡೆ ಗಡಿಯಾರ ಯಾವುದೇ ಕಾರಣಕ್ಕೂ ನಿಂತಿರಬಾರ್ದು ಅಂತ ಹೇಳಿದ್ದೀನಿ. ಮತ್ತು ಅದು ನೀಲಿ, ಕಪ್ಪು ಮತ್ತು ಸಿಂಧೂರ ಅಂದರೆ ಕೇಸರಿ ಕಲರ್ ಬಣ್ಣಗಳಲ್ಲಿ ಗೋಡೆ ಗಡಿಯಾರಗಳನ್ನ ಯಾವುದೇ ಕಾರಣಕ್ಕೂ ಬಳಸಬೇಡಿ. ನಾವು ವಾಸ್ತು ಪ್ರಕಾರ ಗೋಡೆ ಗಡಿಯಾರನ ಯಾವ ದಿಕ್ಕಲ್ಲಿ ಹಾಕ್ತೀವಿ ಅಂತ ಎಷ್ಟು ಮುಖ್ಯವಾಗಿ ಕೊಡ್ತೀವೋ, ಅದೇ ರೀತಿ ಯಾವ ರೀತಿ ಗೋಡೆ ಗಡಿಯಾರನ ಹಾಕಬೇಕು ಅಂತ ಇದೆ, ಅದೇ ರೀತಿ ಹಾಕಬೇಕು. ಅದರಲ್ಲಿ ಓವಲ್ ಶೇಪ್ ಅಂದರೆ ಓವಲ್ ಶೇಪ್ ರೌಂಡ್ ಅಲ್ಲ, ಓವಲ್ ಶೇಪ್ ಇದೆಯಲ್ಲ ಅದು ಕೂಡ ತುಂಬ ಒಳ್ಳೆಯದು. ಇದನ್ನು ಹಾಕೋದ್ರಿಂದ ಮನೆಯಲ್ಲಿ ಎಲ್ಲ ಶುಭ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತೆ ಅಂತ ಹೇಳ್ತಾರೆ. ಮತ್ತು 8 ಸೈಡ್ ಇರುವಂಥದ್ದು ಅಂದರೆ 8 ಕೋನಗಳು ಬರುವಂಥ ಕಡೆ ಅಂಥ ಗಡಿಯಾರನ ಹಾಕಿದ್ರೆ ಅದು ಕೂಡ ಒಳ್ಳೆಯದು. ಯಾವ ರೀತಿ ಅಂದರೆ, ಅದು ಭಿನ್ನಾಭಿಪ್ರಾಯ ಮಧ್ಯೆ ಭಿನ್ನಾಭಿಪ್ರಾಯ ಜಗಳ ಆಗ್ತಿದ್ರೆ ಅದು ದೂರ ಮಾಡಿ ಒಳ್ಳೆ ಸುಮಧುರ ವಾತಾವರಣನ
ನಿರ್ಮಾಣ ಮಾಡುತ್ತೆ ಅಂತ ಹೇಳ್ತಾರೆ. ಮತ್ತು ರೌಂಡ್ ಇರೋ ಗಡಿಯಾರನೂ ಕೂಡ ಹಾಕ್ಬೋದು. ಇದು ಹಣದ ಹರಿವನ್ನು ಹೆಚ್ಚು ಮಾಡುತ್ತೆ, ಮಕ್ಕಳುಗಳಿಗೆ ಕಲಿಯೋದ್ರಲ್ಲಿ ಆಸಕ್ತಿ ಬರೋ ರೀತಿ ಮಾಡುತ್ತೆ ಅಂತ ಹೇಳ್ತಾರೆ. ಮತ್ತು ವೃತ್ತಿ ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿನ ಕಾಣ್ಬೋದು. ಆಮೇಲೆ ಅರ್ಧಚಂದ್ರಾಕೃತಿ ಗಡಿಯಾರಗಳನ್ನೂ ಕೂಡ ಬಳಸ್ಬೋದು. ಇದು ಜೀವನದಲ್ಲಿ ಸುಖ, ಸಂತೋಷ ಮತ್ತು ಶಾಂತಿಯನ್ನು ಹೆಚ್ಚಿಸುತ್ತೆ ಅಂತ ಹೇಳಲಾಗುತ್ತೆ. ಆದರೆ ತ್ರಿಕೋನಾಕಾರದ ಗಡಿಯಾರ ಅಂದರೆ ಟ್ರಯಾಂಗಲ್ ಶೇಪ್ ಗಡಿಯಾರಗಳನ್ನ ಬಳಸಬಾರ್ದು. ಇದು ನೆಗೆಟಿವ್ ಎನರ್ಜಿಯನ್ನು ಆಕರ್ಷಿಸುತ್ತೆ ಅಂತ ಹೇಳ್ತಾರೆ. ಆದರೆ ನೀವು ನೋಡೋಕ್ಕೆ ಚೆನ್ನಾಗಿದೆ ಅಂತ ಯಾವ್ಯಾವುದೋ ಗಡಿಯಾರಗಳನ್ನ ತಂದು ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಹಾಕಬಾರ್ದು. ನಿಮಗೆ ಕರೆಕ್ಟಾಗಿರೋ ಜಾಗದಲ್ಲಿ ಹಾಕಿದ್ರೆ ಮಾತ್ರ ನಮಗೆ ಗಡಿಯಾರದ್ದು ಪ್ರಭಾವ ಅಂದರೆ ಪಾಸಿಟಿವ್ ಎನರ್ಜಿ ಸಿಗೋದು. ಹಾಗಾಗಿ ಈ ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ. ಯಾವ ಕಲರ್ ಗಡಿಯಾರ ಯಾವ ಶೇಪಲ್ಲಿ ಹಾಕಬೇಕು ಅಂತ ಹೇಳ್ತೀವಿ ಅದೇ ರೀತಿ ಹಾಕಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.